ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್. ಇವಾಗಲಂತೂ ದೀಪಾವಳಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಈ ಒಂದು ಕರ್ಜಿಕಾಯಿ ರೆಸಿಪಿನ ನೀವು ಕೂಡ ಮಾಡಿ ನೋಡಿ ನಾನಿವತ್ತು ಹುರಿಗಡಲೆ ಅಂದರೆ ಪುಟಾಣಿ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಅದರಿಂದ ಕರ್ಜಿಕಾಯಿನ ಮಾಡಿ ತೋರಿಸ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ನಮ್ಮ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ಅರ್ಧ KG ಅಷ್ಟು ಹುರಿಗಡಲೆನ ಈ ರೀತಿ ಪೌಡರ್ನ ಮಾಡ್ಕೊಂಡಿರೋದು. ಅಷ್ಟು ಹುರಿಗಡಲೆನ ಮೊದಲೇ ಪೌಡರ್ ಮಾಡ್ಕೊಂಡಿರೋದು. ಆ್ಯಂಡ್ ನಾನು ಇದ್ರ ಒಳಗಡೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಒಂದು 2 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ಬಿಡಿ. ಆ್ಯಂಡ್ ಟೇಸ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನಿವಾಗ ಸಕ್ಕರೆನ ಯೂಸ್ ಮಾಡಿದೆ, ಬೆಲ್ಲದಿಂದ ಮಾಡ್ತಾ ಇರೋದು ಸ್ನೇಹಿತರೆ. ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ಬಿಡಿ. ಅರ್ಧ KG ಅಷ್ಟು ತೊಗೊಂಡಿರೋದ್ರಲ್ವ, ಅದಕ್ಕೂ ಅರ್ಧದಷ್ಟು ನೀವು ಬೆಲ್ಲನ ಹಾಕ್ಕೊಳ್ಬೇಕಾಗುತ್ತೆ ಇದ್ರೊಳಗಡೆ. ಜಾಸ್ತಿ ರುಚಿ ಕೂಡ ಸ್ವಲ್ಪ ಜನರಿಗೆ ಶುಗರ್ ಅದನ್ನು ಇರುತ್ತೆ ಅಲ್ವ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರೋದು ನಾನು. ಆ್ಯಂಡ್ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಒಂದು ಹುರಿಗಡಲೆ ಕರ್ಜಿಕಾಯಿ. ಆ್ಯಂಡ್ ತುಂಬಾ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಆಗೋಗ್ಬಿಡುತ್ತೆ. ಅಷ್ಟು ಹುರಿಗಡಲೆನ ನೋಡ್ತಾ ಇದ್ರಲ್ವ, ಈ ರೀತಿ ನಾನು ಪೌಡರ್ನ ಮಾಡ್ಕೊಂಡಿರೋದು. ಈ ಒಂದು ಪೌಡರಿಂದ ನಾನಿವಾಗ ಕರ್ಜಿಕಾಯಿ ಮಾಡೋದು ತೋರಿಸ್ತೇನೆ ಸ್ನೇಹಿತರೆ. ಯಾವ ರೀತಿ ತುಂಬಾ ಪೌಡರ್ ಆಗೋಗ್ಬಿಟ್ಟಿದೆ ಅಂದರೆ, ಆ್ಯಂಡ್ ಟೇಸ್ಟಿಯಾಗಿ ಕೂಡ ಈ ಒಂದು ಕರ್ಜಿಕಾಯಿ ರೆಡಿ ಆಗೋಗ್ಬಿಡುತ್ತೆ ಈ ಒಂದು ಹುರಿಗಡಲೆಯಿಂದ. ದೀಪಾವಳಿಗಂತೂ ನಾವು ಯಾವಾಗಲೂ ಕೊಬ್ಬರಿಕಾಯಿ ಕರ್ಜಿಕಾಯಿ ಮಾಡ್ತಾ ಇರ್ತೀವಿ. ಈ ರೀತಿ ನೀವು ಕೂಡ ಡಿಫ್ರೆಂಟ್ ಆಗಿರುವಂಥ ಹುರಿಗಡಲೆಯಿಂದ ನೀವು ಕರ್ಜಿಕಾಯಿ ಮಾಡಿಬಿಟ್ಟು ನೋಡಿ. ಆ್ಯಂಡ್ ನಾನು ಮೊದಲೇ ಇಲ್ಲಿ ಹಿಟ್ಟನ್ನು ಕೂಡ ನಾದ್ಕೊಂಡು ಈ ರೀತಿ ಸ್ವಲ್ಪ ಚಿಕ್ಕದಾದ ಉಳ್ಳೆಗಳು ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ನೇಹಿತರೆ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಮಾಡ್ಕೋತಾ ಇರೋದು ಸ್ನೇಹಿತರೆ. ಹಾಗೂ ಈ ಉಳ್ಳೆಗಳನ್ನು ಈ ರೀತಿ ಲಟ್ಟಿಸ್ಕೊಂಡು ಬಿಡಿ ಸ್ನೇಹಿತರೆ. ಅಷ್ಟು ಕೂಡ ನೋಡ್ತಾ ಇದ್ದಾರಲ್ವ ನಾನು ಯಾವ ರೀತಿ ಲಟ್ಟಿಸ್ಕೊಂಡಿರೋದು ಅಂತ. ಹಾಗೂ ಇದನ್ನು ಈ ಒಂದು ಹುರಿಗಡಲೆನ ಹಾಕ್ಕೊಂಡು ಯಾವ ರೀತಿ ಕರ್ಜಿಕಾಯಿ ಸ್ಟೈಲಲ್ಲಿ ಇದನ್ನು ಡಿಪ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ಈ ರೀತಿ ನೀವು ಹುರಿಗಡಲೆನ ಇದ್ರ ಒಳಗಡೆ ಒಂದು ಸೈಡಿಗೆ ಹಾಕ್ಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನನ್ನ ಸೈಡಿಗೆಲ್ಲ ಕೂಡ ಸ್ವಲ್ಪ ಹಾಲನ್ನ ಹಚ್ಕೋತಾ ಇರೋದು. ಹಾಲನ್ನ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಲನ್ನ ಹಚ್ಕೋತಾ ಇರೋದು ಸ್ನೇಹಿತರೆ. ಹಚ್ಕೊಂಡ ತಕ್ಷಣ ಇದನ್ನು ಈ ರೀತಿ ಇದನ್ನು ಮುಚ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಕರ್ಜಿಕಾಯಿ ಮಾಡೋ ಡಬ್ಬಿ ಕೂಡ ನಾನು ಯೂಸ್ ಮಾಡ್ತಿಲ್ಲ, ಕೇವಲ ಕೈಯಿಂದ ಈ ರೀತಿ ಚೆನ್ನಾಗಿ ಒಂದೇ ಸೈಜಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಅಷ್ಟು ಕರ್ಜಿಕಾಯಿನ ಇದೇ ರೀತಿಯಾಗಿ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನಾನು ನಿಮಗೆ ಒಂದನ್ನು ತೋರಿಸ್ತಾ ಇರೋದು. ನೋಡ್ತಾ ಇದ್ರಲ್ವ ಎಷ್ಟು ಪರ್ಫೆಕ್ಟಾಗಿ ಈ ಒಂದು ಕರ್ಜಿಕಾಯಿ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಅಷ್ಟು ಕರ್ಜಿಕಾಯಿ ಕೂಡ ನಾನು ಇದೇ ಸೈಜಲ್ಲಿ ಮಾಡ್ಕೊಂಡಿರೋದು. ಆ್ಯಂಡ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಂದಿದೆ ಅಂತ. ಹಾಗೂ ಅಷ್ಟು ಕರ್ಜಿಕಾಯಿನ ಕೂಡ ನಿಮಗೆ ತೋರಿಸ್ತಾ ಇರೋದು, ಹೀಗೆ ಮಾಡ್ಕೊಂಡಿರೋದು ಅಷ್ಟು ಕೂಡ. ಆ್ಯಂಡ್ ಇವಾಗ ಇದನ್ನು ಕರಿಬೇಕಾಗುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಕರ್ಜಿಕಾಯಿ ಮಾಡಲು ಬರಲ್ಲೋ ತುಂಬಾ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಡಿಫ್ರೆಂಟ್ ಸ್ಟೈಲಲ್ಲಿ ಈ ಒಂದು ದೀಪಾವಳಿಗೂ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಎಣ್ಣೆ ಕೂಡ ಕಾದಿದಾಗಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಅಷ್ಟು ಕರ್ಜಿಕಾಯಿನ 4-5 ಹಾಕ್ಕೊಂಡು ಕರ್ಕೊಳ್ತಾ ಇರೋದು. ಈ ರೀತಿ ನೀವು ಕೂಡ ಚೆನ್ನಾಗಿ ಕರ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಥರ ಕರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೂ ತಿನ್ನಲು ಕೂಡ ತುಂಬಾ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಸ್ನೇಹಿತರೆ. ಇವಾಗ ನಮ್ಮ ಕರ್ಜಿಕಾಯಿ ಕೂಡ ರೆಡಿಯಾಗಿ ಹೋಗ್ಬಿಟ್ಟಿದೆ. ಹಾಗೂ ನಿಮಗೂ ಕೂಡ ಇವತ್ತಿನೊಂದು ಪುಟಾಣಿ ಕರ್ಜಿಕಾಯಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸ್ನೇಹಿತರೆ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಒಂದು ಲೈಕ್ ನನಗೆ ತುಂಬ ಪ್ರೋತ್ಸಾಹ ನೀಡುತ್ತೆ ಸ್ನೇಹಿತರೆ. ಧನ್ಯವಾದಗಳು.